ಮೊದಲು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತು ಡ್ರೈ ಜಾಮೂನ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ, ಬನ್ನಿ ನೋಡೋಣ. ಇಲ್ಲಿಗೆ ಹಿಟ್ಟು ಕಲಿಸ್ಕೊಂತಾ ಇದೀನಿ. ಅದಕ್ಕೆ ನಾನು MTR ಜಾಮೂನ್ ಪ್ಯಾಕೆಟ್ ತಗೊಂಡಿದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂತಾ ಇದೀನಿ. ಹಾಲು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಜಾಮೂನು. ನಾನಿಲ್ಲಿ ನೀರು ಮಿಕ್ಸ್ ಮಾಡ್ತಾ ಇಲ್ಲ, ನೀವು ಹಾಗೆ ಮಾಡಿ, ಹಾಲು ಹಾಕ್ಬಿಟ್ಟು ಮಾಡಿ. ನೀವೆಲ್ಲರೂ ನಮ್ಮ ಮನೆ ಗೃಹಪ್ರವೇಶದ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಅದಕ್ಕೆ ಕಲಿಸ್ಕೋಬೇಕು. ಇದು ಅರ್ಧ ಗಂಟೆ ನೆನೆಯೋಕೆ ಬಿಡ್ತಾ ಇದ್ದೀನಿ ಹಿಟ್ಟು. ಈಗ ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 1 ಬೌಲಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿರ್ಲಿ, ಇದು ಡ್ರೈ ಜಾಮೂನ್ ಅಲ್ವಾ, ಅದಕ್ಕೋಸ್ಕರ. ಈ ಸಕ್ಕರೆ ಪಾಕಕ್ಕೆ 2 ಏಲಕ್ಕಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಈಗ ಇದು ಸಕ್ಕರೆ ಪಾಕ ರೆಡಿ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಣ ಕೊಬ್ಬರಿ ಇಷ್ಟು ತಗೊಂಡಿದ್ದೀನಿ. ಇದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಜೊತೆಗೆ. ನೋಡಿ, ಪೌಡರ್ ರೆಡಿ ಆಗಿದೆ. ಇದು ಅರ್ಧ ಗಂಟೆ ಹಿಟ್ಟು ನೆಂದಿದೆ. ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ. ಸಡನ್ ಆಗಿ ಗೆಸ್ಟ್ ಬಂದಾಗ ಡ್ರೈ ಜಾಮೂನ್ ಮಾಡಿ, ಇದು ಕ್ವಿಕ್ ಆಗುತ್ತೆ. ಎಣ್ಣೆ ಬಿಸಿ ಮಾಡಕ್ಕೆ ಇಡ್ತಾ ಇದೀನಿ ಒಂದು ಬಾಣಲೆಯಲ್ಲಿ. ಉಂಡೆಗಳು ರೆಡಿ ಆಗಿದೆ. ಇದನ್ನ ಮೀಡಿಯಂ ಫ್ಲೇಮ್ ಇಟ್ಟು ಕರ್ಕೊಂತಾ ಇದೀನಿ. ಡೀಪ್ ಫ್ರೈ ಮಾಡ್ಬೇಕಿದು. ಈ ಉಂಡೆಗಳು ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಇದೀಗ ಡೀಪ್ ಫ್ರೈ ಆಗಿದೆ. ಇದು ಬಿಸಿ ಇರುವಾಗಲೇ ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಇದು 5 ನಿಮಿಷ ಸಕ್ಕರೆ ಪಾಕದಲ್ಲಿ ಬಿಡೋಣ, ಚೆನ್ನಾಗಿ ಹೀರ್ಕೊಳುತ್ತೆ. ಈಗ ಈ ಜಾಮೂನ್ಗಳೆಲ್ಲ ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಂಡಿದೆ. ಸಕ್ಕರೆ ಮತ್ತು ಒಣ ಕೊಬ್ಬರಿ ಪುಡಿಯಲ್ಲಿ ಹಿಂಗ ಹಚ್ತಾ ಇದ್ದೀನಿ. ನೋಡಿ, ಡ್ರೈ ಜಾಮೂನ್ ರೆಡಿ ಆಗಿದೆ. ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ. ತುಂಬಾ ಕ್ವಿಕ್ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.